वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयम् नमामि भगवत्पादम् शङ्करं लोकशङ्करम्। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदांत तत्त्वज्ञं विधुशेखर भारतीं। वन्दे तं सच्चिदानन्दं यतिवर्यं महामतिं वेद वेदांत सारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्य पाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। सद्गुरु भक्तರು भगवದ್ ಭಕ್ತರು ಮುಮುಕ್ಷ ಸಾಧಕರು ವೇದಾಂತ ಚಿಂತಕರು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಗುರುಮಾಸ ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ನವಮಿ ತಿಥಿ. ನಾಳೆ ದಶಮಿ, ಇಂದು ನವಮಿ, ವಾರ ಸ್ಥಿರವಾರ ಶನಿವಾರ. 2025ನೇ ಇಸ್ವಿಯಲ್ಲಿ ಜುಲೈ ಮಾಹೆಯಲ್ಲಿ 19ನೇ ತಾರೀಖಿನ ಶನಿವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ, ತಮ್ಮೆಲ್ಲರಿಗೂ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ತಮ್ಮೆಲ್ಲರಿಗೂ ವೇದಾಂತದಲ್ಲಿ ಹೆಚ್ಚು ಹೆಚ್ಚಿನ ಆಸಕ್ತಿ ಉಂಟಾಗಲಿ. ಜ್ಞಾನ ಭಕ್ತಿ ವೈರಾಗ್ಯ ಸಂಪತ್ತು ಅಧಿಕಗೊಂಡು ಬ್ರಹ್ಮಾತ್ಮ ಜ್ಞಾನವನ್ನ
ತಾವೆಲ್ಲರೂ ಹೊಂದುವಂತೆ ಭಗವತ್ಪಾದ ಶ್ರೀ ಶಂಕರಾಚಾರ್ಯರವರು ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ತಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಇಂದಿನ ಸುಗಮ ಗ್ರಂಥದ ಪ್ರವಚನ ಕಾರ್ಯಕ್ರಮವನ್ನ ಇದೀಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸ ಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಸುಗಮ ಕನ್ನಡದ ಗ್ರಂಥ 110 ಪೇಜ್ ನಂಬರ್ ಶುರು ಮಾಡ್ತಾ ಇದ್ದೇನೆ. ವಾರ್ತಿಕ ಕಾರೇಣಾಪಿ ಭಗವತಾ ಸುರೇಶ್ವರಾಚಾರ್ಯೇಣಾಪಿ ಉಕ್ತಂ ಏವಂ ಸುಸ್ಪಷ್ಟತಯಾ ನಿರ್ದಿಷ್ಟಂ ಕಥಂ ಅಜ್ಞಾನ ಮಿಥ್ಯಾ ಸಂಶೀತಿ ವ್ಯತಿರೇಕೇಣ ನಾಪರಂ ಪ್ರತ್ಯರ್ಥ್ಯಮೇಯ ವಿಷಯೇ ಮಾನಸ್ಯೇಹಾಸ್ತಿ ಕಿಂಚನ ಇತಿ ಬೃಹದಾರಣ್ಯಕ ವಾರ್ತಿಕೆ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ದೃಷ್ಟಿ ಈಗ ಸುರೇಶ್ವರಾಚಾರ್ಯರವರ ವಾರ್ತಿಕದ ಮೇಲೆ ಬಿತ್ತು. ಮಹಾತ್ಮರ ದೃಷ್ಟಿ, ಜ್ಞಾನಿ ಪುಂಗವರ ದೃಷ್ಟಿ ಯಾರ ಮೇಲೆ ಬಿತ್ತೋ ಅವರ ವಂಶವೇ ಪವಿತ್ರವಾಗಿಬಿಡುತ್ತೆ. ಯತಿ ವರೇಣ್ಯರು, ಜ್ಞಾನಿ ವರೇಣ್ಯರು, ತಪಸ್ವಿಗಳು, ಬ್ರಹ್ಮಜ್ಞಾನಿ ಪುಂಗವರು ಆಗಿರುವ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ದೃಷ್ಟಿ ನಿನ್ನೆ ದಿವಸ ಬ್ರಹ್ಮಸೂತ್ರ ಶಾಂಕರ ಭಾಷೆ ಬಿತ್ತು. ಈ ದಿವಸ ಪೂಜ್ಯ ಸದ್ಗುರುಗಳು ಬೃಹದಾರಣ್ಯಕ ಭಾಷ್ಯ ವಾರ್ತಿಕವನ್ನು ಕೊಟ್ಟು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ 4 ಮಾತುಗಳು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ 4 ಜನ ಶಿಷ್ಯರು, ಪದ್ಮಪಾದರು, ಸುರೇಶ್ವರರು, ಆಮೇಲೆ 4 ಜನ ಶಿಷ್ಯರಿದ್ದಾರೆ. ಆ 4 ಜನ ಶಿಷ್ಯರ ಪೈಕಿ ಸುರೇಶ್ವರಾಚಾರ್ಯರಲ್ಲಿ ಅಪಾರವಾದ ಪ್ರೀತಿ ಶಂಕರಾಚಾರ್ಯರಿಗೆ. ಸುರೇಶ್ವರಾಚಾರ್ಯರಿಗೂ ಕೂಡ ಶಂಕರಾಚಾರ್ಯರ ಮೇಲೆ ಅಪಾರವಾದ ಭಕ್ತಿ. ಭಗವಾನ್ ಶಂಕರಾಚಾರ್ಯರ ಆಜ್ಞೆಯಂತೆ ಪೂಜ್ಯರಾದ ಸುರೇಶ್ವರಾಚಾರ್ಯರವರು ವಾರ್ತಿಕ ಗ್ರಂಥಗಳನ್ನು ಬರೆದಿದ್ದಾರೆ. ಬಹಳ ಚೆನ್ನಾಗಿದೆ. ಒಂದು ತೈತ್ರಿಯ ಭಾಷ್ಯ ವಾರ್ತಿಕ, ಮತ್ತೊಂದು ಬೃಹದಾರಣ್ಯಕ ಭಾಷ್ಯ ವಾರ್ತಿಕ. 2 ವಾರ್ತಿಕಗಳು ಸುರೇಶ್ವರಾಚಾರ್ಯರವರ ಅದ್ಭುತವಾದ ಮೇರು ಕೃತಿಗಳು. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಎಲ್ಲ ವಾರ್ತಿಕ ಶ್ಲೋಕಗಳು ಕೂಡ ಬಾಯ್ಪಾಠ. ನನಗೆ ಸುಮಾರು ವಾರ್ತಿಕಗಳನ್ನು ಗಟ್ಟ ಮಾಡ್ತಿದ್ದ, ಇದು ಒಂದು ಅದರಲ್ಲಿ ಅರ್ಥವನ್ನು ಹೇಳ್ತೇನೆ ನೋಡಿ. ವಾರ್ತಿಕ ಕಾರೇಣಾಪಿ ಸಮುಚ್ಚಯ ನ ಕೇವಲಂ ಭಗವತಾ ಶಂಕರೇಣ ಭಾಷ್ಯಕಾರೇಣ ಕಿಂತು ತಚ್ಚಿಷ್ಯ ಪುಂಗವೇನ ವಾರ್ತಿಕಕಾರೇಣ ಭಗವತ ಸುರೇಶ್ವರಾಚಾರ್ಯೇಣ ಅಪಿ ಉಕ್ತಂ. ಸುರೇಶ್ವರಾಚಾರ್ಯರಿಂದಲೂ ಹೀಗೆ ಹೇಳಲ್ಪಟ್ಟಿದೆ. ಏನಂತ? ಅಜ್ಞಾನ ಮಿಥ್ಯಾ ಸಂಶೀತಿ ವ್ಯತಿರೇಕೇಣ ನ ಪರಂ ಪ್ರತ್ಯರ್ಥಿ ಮೇಯ ವಿಷಯೇ ಮಾನಸ್ಯೇ ಹಾಸ್ತಿ ಕಿಂಚನ. ನಮೋ ನಮಃ ಸಚ್ಚಿದಾನಂದೇಂದ್ರ
ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಅಜ್ಞಾನ ಜ್ಞಾನಾಭಾವ, ಮಿಥ್ಯಾಜ್ಞಾನ ಅಧ್ಯಾಸ, ಸಂಶೀತಿ ಸಂಶಯ ಜ್ಞಾನ. ಜ್ಞಾನಾಭಾವ, ಮಿಥ್ಯಾಜ್ಞಾನ, ಸಂಶಯ ಜ್ಞಾನಗಳಿಗಿಂತ ವ್ಯತಿರೇಕೇಣ ಬೇರೆಯದಾಗಿ, ಇದಕ್ಕಿಂತ ಭಿನ್ನವಾಗಿ ನಾಲ್ಕನೆಯ ಅಪರಂ ಮತ್ತೊಂದು ಅಜ್ಞಾನವು ಇಲ್ಲ. ಅಪರಂ ಅಜ್ಞಾನಂ ನಾಸ್ತಿ. ಮೇಯ ವಿಷಯ, ಮೇಯ ಆತ್ಮ, ಪ್ರತ್ಯಗಾತ್ಮ. ಆತ್ಮನಿ ಹೆಸರು ಮೇಯ, ಜ್ಞೇಯ. ಭಗವದ್ಗೀತೆಯಲ್ಲಿ ಭಗವಂತನ ವಾಣಿ, ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಪರಬ್ರಹ್ಮವನ್ನ ಗೀತಾಚಾರ್ಯ ವಾಸುದೇವ ಭಗವಂತನು ಜ್ಞೇಯ ಎಂದು ಜ್ಞಾತುಂ ಯೋಗ್ಯಂ ಜ್ಞೇಯಂ ಮಾತುಂ ಯೋಗ್ಯಂ ಮೇಯಂ ಏತಜ್ಞೇಯಂ ನಿತ್ಯಮೇವಾತ್ಮ ಸಂಸ್ಥಂ. ಮೇಯ ವಿಷಯ, ತಿಳಿಯಲ್ಪಡಬೇಕಾಗಿರುವ ಆತ್ಮನ ವಿಷಯದಲ್ಲಿ ಜ್ಞಾನಕ್ಕೆ ಮಾನಸ್ಯ ಪ್ರತ್ಯರ್ಥಿ, ಆತ್ಮಜ್ಞಾನಕ್ಕೆ ವಿರುದ್ಧವಾಗಿರುವಂತಹ ಜ್ಞಾನ ಮೊರೆ. ಮಾನಸ್ಯ ಆತ್ಮಜ್ಞಾನಸ್ಯ ಪ್ರತ್ಯರ್ಥಿ ವಿರುದ್ಧವಾಗಿರುವ ಒಂದು ಜ್ಞಾನ, ಮತ್ತೊಂದು ಅಜ್ಞಾನ. ಅಜ್ಞಾನಕ್ಕೆ ಹೆಸರು ಮಾನಸ್ಯ ಪ್ರತ್ಯರ್ಥಿ. ಇದು ಜ್ಞಾನಕ್ಕೆ ವಿರುದ್ಧವಾಗಿದೆ. ಇದು ಮೊರೆಯ. ಒಂದು ಅಜ್ಞಾನ, ಒಂದು ಮಿಥ್ಯಾಜ್ಞಾನ, ಒಂದು ಸಂಶಯ. ಈ ಮೂರಕ್ಕಿಂತ ಭಿನ್ನವಾಗಿ ಅಪರಂ ಮತ್ತೊಂದು ನಾಲ್ಕನೆಯ ಅಜ್ಞಾನ ಎನ್ನುವಂತಹದ್ದು ಕಿಂಚನ ನಾಸ್ತಿ ಇಲ್ಲ. ಅಜ್ಞಾನವೆಂದರೆ ಮೂರೇ. ಈಗಿನ ಮೂಲ ವಿದ್ಯಾವಾದಿಗಳು ಈ ಮೂರು ರೀತಿಯ ಅಜ್ಞಾನಗಳಿಗಿಂತಲೂ ಭಿನ್ನವಾಗಿ ಈ ಮೂರು ರೀತಿಯ ಪ್ರತ್ಯಯ ರೂಪವಾದ ಅಜ್ಞಾನಗಳಿಗೆ ಉಪಾದಾನ ಕಾರಣವಾಗಿರುವ ಭಾವರೂಪವಾದ ಅಚೇತನವಾದ ಬ್ರಹ್ಮವನ್ನು ಆಶ್ರಯ ಮಾಡಿಕೊಂಡಿರುವಂತ ಜ್ಞಾನ ಉಂಟು. ಅದಕ್ಕೆ ಹೆಸರು ಮೂಲ ಜ್ಞಾನ ಅಥವಾ ಮೂಲ ವಿದ್ಯಾ. ಅದು ಅತ್ಯಂತ ಪ್ರಬಲವಾದದ್ದು ಅಂತ ಹೇಳ್ತಾರೆ. ತದೇವಂ, ಹೀಗೆ ಭ್ರಾಂತೇರೇವ ಅಧ್ಯಾಸ ರೂಪಾಯ ವಿದ್ಯಾ ವಿರೋಧಿತ್ವೇನ ಅವಿದ್ಯಾ ಶಬ್ದ ವಾಚ್ಯತ್ವೋಪಪತ್ತೌ ಸಿದ್ಧಾಯಾಂ ತಸ್ಯಾಯೇವ ಚ ಸರ್ವ ಜಡ ಪ್ರತ್ಯುಪಸ್ಥಾಪನೆ ಸಾಮರ್ಥ್ಯ ಸಂಭವೇ ಸತಿ ನ ಅನಾದಿ ಭಾವಾತ್ಮಕಂ ಅಜ್ಞಾನಂ ನಾಮ ಕಿಂಚಿತ್ ಸರ್ವ ಜಡೋಪಾದಾನತ್ವೇನ ಜ್ಞಾನ ನಿವರ್ತ್ಯತ್ವೇನ ವಾ ಮುಧಾ ಕಲ್ಪಯಿತುಂ ಯುಕ್ತಂ ನ ಯುಕ್ತಂ. ಒಂದೇ ವಾಕ್ಯ. ಈ ಒಂದು ವಾಕ್ಯವನ್ನ ಕುರಿತು 1 ಗಂಟೆ ಪ್ರವಚನ ಮಾಡಬೇಕು. ಅದ್ಭುತವಾದ ವಾಕ್ಯ. ಹೇಗಿದೆ ವಾಕ್ಯ? ಓದ್ತಾ ಇದ್ರೆ ಆನಂದ, ಬ್ರಹ್ಮಾನಂದ. ನನಗಂತೂ ಇಂತಹ ಸದ್ಗುರುಗಳ ವಾಕ್ಯಗಳನ್ನು ಓದ್ತಾ ಇದ್ರೆ ಒಳ್ಳೆ ಜಾಮೂನ್ ತಿಂದ ಹಾಗಾಗುತ್ತೆ, ಅರ್ಥವಾಗುತ್ತೆ. ನೋಡಿ, ಶಾಂಕರ ಭಾಷ್ಯದಲ್ಲಾಗಲಿ ಸ್ವರೇಶ್ವರಾಚಾರ್ಯರ ವಾರ್ತಿಕಗಳಲ್ಲಾಗಲಿ ಗೌಡಪಾದಾರ ಕಾರಿಕೆಗಳಲ್ಲಾಗಲಿ ಎಲ್ಲಿಯೂ ಕೂಡ ಮೂಲ ವಿದ್ಯಾ ವಿಚಾರವನ್ನ ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿ ಮೂಲ ವಿದ್ಯೆಯ ಸೊಲ್ಲೂ ಇಲ್ಲ, ಗಂಧವೂ ಇಲ್ಲ. ಇಂಥ ಮೂಲ ವಿದ್ಯಾವಾದವನ್ನ ಪಂಚಪಾದಿಕ ಮುಂತಾಗಿರುವ ಎಲ್ಲ ವ್ಯಾಖ್ಯಾನಕಾರರುಗಳು ಕಲ್ಪನೆ ಮಾಡಿ ಅದನ್ನ ಶಾಂಕರ ಸಿದ್ಧಾಂತದಲ್ಲಿ ತುರುಕಿ ಬಿಟ್ಟಿದ್ದಾರೆ. ಇದು ಅಮೃತಾಯಮಾನವಾದ ಶಾಂಕರ ಭಾಷ್ಯವೆಂಬ ಶಾವಿಗೆ ಪಾಯಸಕ್ಕೆ ಹಾಕಿರುವಂತ ಕೆರೋಸಿನ್ ಒಗ್ಗರಣೆ, ಸೀಮೆ ಎಣ್ಣೆ ಒಗ್ಗರಣೆ ಬೇಡ. ಮೂಲ ವಿದ್ಯಾವಾದ ಬೇಡ, ಮೂಲ ವಿದ್ಯಾವಾದ ತಪ್ಪು. ಮೂಲ ವಿದ್ಯಾವಾದವನ್ನು ಒಪ್ಪಿಕೊಂಡರೆ
ಶಾಂಕರಾದ್ವೈತ ವೇದಾಂತ ಸಿದ್ಧಾಂತಕ್ಕೆ ಧಕ್ಕೆ ಉಂಟಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಆ ಭಾಷ್ಯ ವಾಕ್ಯದಲ್ಲಿ ಬ್ರಹ್ಮಸೂತ್ರ ಭಾಷ್ಯ ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯೇ ನಾಮ ರೂಪೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು, ಇದೊಂದು ಬಹಳ ಬಹಳ ಮುಖ್ಯವಾದ ವಿಚಾರ. ಇದನ್ನ ನನ್ನ ಪೂಜ್ಯ ಸದ್ಗುರುಗಳು ತುಂಬಾ ಹೇಳಿದ್ದಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಸೂತ್ರ ಭಾಷ್ಯದಲ್ಲಿ ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯ ಎನ್ನುವಂತಹ ಪದ ಬಳಸಿದ್ದಾರೆ. ಅನಿರ್ವಚನೀಯ ನಿರ್ವಕ್ತುಂ ನ ಶಕ್ಯತೆ ಇತಿ ಅನಿರ್ವಚನೀಯ, ಯಾವುದನ್ನ ನಿಜವಾಗಿ ಸರಿಯಾಗಿ ನಿರ್ಣಯ ಮಾಡುವುದಕ್ಕೆ ಸಾಧ್ಯವಿಲ್ಲವೋ ಅದಕ್ಕೆ ಅನಿರ್ವಚನೀಯ ಅಂತ ಹೇಳುವುದು. ಅನಿರ್ವಚನೀಯ ಎನ್ನುವಂತಹ ಪದವನ್ನ ಭಗವತ್ಪಾದ ಶಂಕರಾಚಾರ್ಯರು ಎಲ್ಲೆಲ್ಲಿ ಬಳಸಿದ್ದಾರೆಯೋ ಆ ಎಲ್ಲ ಕಡೆಗಳಲ್ಲಿಯೂ ತತ್ವಾನ್ಯತ್ವಾಭ್ಯಾಮ್ ಅನ್ನುವಂತಹ ಪದವನ್ನು ಬಳಸ್ತಾರೆ. ಅನಿರ್ವಚನೀಯ ಎಂದರೇನು? ತತ್ವ ಅದೇ ಅಂತಲಾಗಲಿ, ಅನ್ಯತ್ವ ಅದಕ್ಕಿಂತ ಭಿನ್ನವಾಗಿದೆ ಅಂತಲಾಗಲಿ ಹೇಳುವುದಕ್ಕೆ ಸಾಧ್ಯವಿಲ್ಲದ ಮಾಯ, ಅವಿದ್ಯಾ ಕಲ್ಪಿತವಾಗಿರುವ ಈ ಅನಾತ್ಮ ರೂಪವಾದ ದ್ವೈತ ಪ್ರಪಂಚಕ್ಕೆ ಮಾಯಾ ಎಂದು ಹೆಸರು. ಇದು ಅನಿರ್ವಚನೀಯವಾಗಿದೆ. ಈ ಮಾಯಾ ರೂಪದಿಂದ ತೋರುತ್ತಿರುವ ದ್ವೈತ ಪ್ರಪಂಚವನ್ನ ಪರಬ್ರಹ್ಮ ನೋಡ್ವೆ. ತತ್ವ ತಸ್ಯ ಭಾವ ತತ್ವಂ, ಈ ಪ್ರಪಂಚವೆಲ್ಲ ಬ್ರಹ್ಮನೇ. ಈ ಕನ್ನಡಕ ಬ್ರಹ್ಮ, ಈ ಚಪ್ಲಿ ಬ್ರಹ್ಮ, ಈ ಮೈಸೂರು ಪಾಕು ಬ್ರಹ್ಮ, ಚಿನ್ನದ ಸರ ಬ್ರಹ್ಮ ನೋಡ್ವೆ ಆಗಲ್ಲ. ಯಾಕೆ? ಇದಕ್ಕೆಲ್ಲ ನಾಮ ರೂಪ ಗುಣ ಧರ್ಮ ಕ್ರಿಯೆಗಳಿವೆ. ನಾವು ಕಾಣುತ್ತಿರುವ ಎಲ್ಲ ದ್ವೈತ ವಸ್ತುಗಳಿಗೂ ನಾಮ ರೂಪ ಕ್ರಿಯಾ ಗುಣ ಧರ್ಮಗಳಿವೆ. ಬ್ರಹ್ಮಕ್ಕೆ ಯಾವ ನಾಮರೂಪ ಗುಣಧರ್ಮಗಳಿಲ್ಲದ್ದರಿಂದ ಬ್ರಹ್ಮವಲ್ಲ. ಒಂದು ದೇವಸ್ಥಾನಕ್ಕೆ ಹೋಗ್ತೇವೆ, ನೋಡ್ತೇವೆ, ಅಲ್ಲಿ ಸಂತೋಷ ಪಡ್ತೇವೆ, ಅಲ್ಲಿ ನಿಜವಾಗಿ ಬ್ರಹ್ಮ ಬ್ರಹ್ಮ ಅಂತ ಹೇಳೋಣ ಇಲ್ಲ, ಬ್ರಹ್ಮ ಅಂತ ಹೇಳಕ್ ಬರ್ತಾ ಇಲ್ಲ, ತತ್ವವಲ್ಲ. ಅನ್ಯತ್ವ ಬ್ರಹ್ಮಕ್ಕಿಂತ ಭಿನ್ನವಾಗಿ ಸ್ವತಂತ್ರವಾಗಿ ಸತ್ಯವಾಗಿದೆ ನೋಡ್ವೆ, ಅದು ಇಲ್ಲ. ಬ್ರಹ್ಮವೂ ಅಲ್ಲ, ಬ್ರಹ್ಮಕ್ಕೆ ಭಿನ್ನವೂ. ಈ ಮಾಯಾ ಎನ್ನುವಂತಹದ್ದು ಬ್ರಹ್ಮವೂ ಅಲ್ಲ, ಬ್ರಹ್ಮಕ್ಕಿಂತ ಭಿನ್ನವೂ ಅಲ್ಲ ಎನ್ನುವ ಅರ್ಥದಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ಈ ಮಾಯೆಯನ್ನ ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯ ಅಂತ ಕರೆದಿದ್ದಾರೆ. ನಿನ್ನೆ ದಿವಸ ಪೂಜ್ಯ ಸದ್ಗುರುಗಳು ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಿಂದ 2114 ವಾಕ್ಯವನ್ನ ಕೊಟ್ಟು ಈ ಮಾಯೆಗೆ ಅನೇಕ ಹೆಸರು, ಮಾಯಾ, ಶಕ್ತಿ, ಬೀಜಂ, ಕಾರಣಂ ಇತ್ಯಾದಿಗಳು. ಈ ಮಾಯೆ ಉಭಯ ವಿಧವಾಗಿದೆ. ಇದನ್ನ ನಾ ತುಂಬಾ ಹೇಳಿದ್ದಾರೆ. ಬಹಳ ಆನಂದ ಮಜಾ ಅರ್ಥ ಮಾಡ್ಕೋತಾ ಇದ್ದೆ. ಮಾಯೆಗೆ ಎರಡು ಮುಖ, ಒಂದು ವ್ಯಾಕೃತ ಮಾಯ, ಮತ್ತೊಂದು ಅವ್ಯಾಕೃತ ಮಾಯ. ವ್ಯಾಕೃತ ಮಾಯವೆಂದರೇನು? ನಾಮರೂಪ ಗುಣಧರ್ಮಗಳಿಂದ ಕಾಣುತ್ತಿರುವಂತಹ ದ್ವೈತ ಪ್ರಪಂಚ. ವ್ಯಾಕೃತ ಪ್ರಪಂಚಕ್ಕೆ ಹೆಸರು ವ್ಯಾಕೃತ ಮಾಯ. ಈ ವ್ಯಾಕೃತ ಪ್ರಪಂಚಕ್ಕೆ ಯಾವುದು ಕಾರಣ? ಅವ್ಯಾಕೃತ ಮಾಯ. ಅದಕ್ಕೆ ಹೆಸರು ಬೀಜ, ಕಾರಣ. ಇದು ಅವಿದ್ಯೆಯಿಂದ ಕಲ್ಪಿತವಾಗಿದೆ, ಅವಿದ್ಯೆಯಿಂದ ತೋರ್ತಾ ಇದೆ. ಅವಿದ್ಯೆಯನ್ನ ಅಥವಾ ಅಜ್ಞಾನವನ್ನ ಜ್ಞಾನದಿಂದ ಬಾಧ ಮಾಡಿಕೊಂಡು ಬಿಟ್ಟರೆ ಮಾಯ ಇಲ್ಲವಾಗುತ್ತದೆ. ಅವನೇ ಬ್ರಹ್ಮಜ್ಞಾನಿ. ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಎನ್ನುವ ಆತ್ಮಜ್ಞಾನವನ್ನ ಪಡೆದುಕೊಂಡು ಆತ್ಮೈವೇದಂ ಸರ್ವಂ ಅಹಂ ಬ್ರಹ್ಮಾಸ್ಮಿ ಎನ್ನುವ ನಿಷ್ಠೆಯನ್ನ ಉಳ್ಳಂಥವನೇ ಬ್ರಹ್ಮಜ್ಞಾನಿ ಅಂತಂದ್ರು. ಇವತ್ತಿನ್ನೊಂದು ವಿಷಯ ಹೇಳ್ತೇನೆ. ಈ ಮೂಲ ವಿದ್ಯಾವಾದಿಗಳು ಕೂಡ ಅನಿರ್ವಚನೀಯ ಎನ್ನುವಂತ ಒಂದು ಶಬ್ದವನ್ನು ಬಳಸ್ತಾರೆ, ಅರ್ಥವೇ ಬೇರೆ. ಶಂಕರರು, ಗೌಡಪಾದರು,
ಸ್ವರೇಶ್ವರಾಚಾರ್ಯರವರು, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಈ ಅದ್ವೈತ ವೇದಾಂತಿಗಳು ಅನಿರ್ವಚನೀಯ ಎನ್ನುವ ಶಬ್ದವನ್ನು ಅವಿದ್ಯಾ ಕಲ್ಪಿತವಾಗಿರುವ, ಅವಿದ್ಯಾ ವಿಜೃಂಭಿತವಾಗಿರುವ, ಅವಿದ್ಯಾ ಪ್ರದರ್ಶಿತವಾಗಿರುವ, ಅವಿದ್ಯಾಕೃತವಾಗಿರುವ, ಅವಿದ್ಯಾ ದರ್ಶಿತವಾಗಿರುವಂತ ಮಾಯೆ ಹೇಳ್ತಾರೆ. ಅನಿರ್ವಚನೀಯ ಅಂದ್ರೇನು? ಅದು ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯಂ. ಸರಿ, ಈ ಮೂಲಾವಿದ್ಯಾವಾದಿಗಳು ಅವಿದ್ಯೆಯನ್ನ ಅನಿರ್ವಚನೀಯ ಅಂತ ಕರೀತಾರೆ. ಯಾವ ವಿದ್ಯೆಯನ್ನ? ಜ್ಞಾನಾಭಾವ, ಸಂಶಯ ಜ್ಞಾನ, ಮಿಥ್ಯಾಜ್ಞಾನಗಳೆಂಬ ಪ್ರತ್ಯಯ ರೂಪವಾಗಿ ತೋರುತ್ತಿರುವ ಈ ಮೂರು ರೀತಿಯಾಗಿರುವ ಅವಿದ್ಯೆಗೆ ಅಥವಾ ಅಧ್ಯಾಸಕ್ಕೆ ಉಪಾದಾನ ಕಾರಣವಾಗಿರುವಂತ ಮೂಲಾವಿದ್ಯೆಯನ್ನ ಅನಿರ್ವಚನೀಯ ಅಂತ ಕರೀತಾರೆ. ಸ್ವಾರಸ್ಯ ನೋಡಿ, ಅವರ ಅರ್ಥವೇ ಬೇರೆ. ಅನಿರ್ವಚನೀಯ ಅಂದ ಅರ್ಥವೇನು? ಇದನ್ನು ಪಾಠ ಮಾಡುವಾಗ ನನ್ನ ಪ್ರೀತಿಯ ಪರಮ ಪೂಜ್ಯ ಸದ್ಗುರು ವರೆಣ್ಯನಾದ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು 2 ಶ್ಲೋಕ ಹೇಳಿದ್ರು. ಅದು ವಿವೇಕ ಚೂಡಾಮಣಿಯಿಂದ ಆರಿಸಿಕೊಂಡಂತ ಶ್ಲೋಕ. ಏನು? ಅವ್ಯಕ್ತ ನಾಮ್ನಿ ಪರಮೇಶ ಶಕ್ತಿ ಅನಾದ್ಯ ವಿದ್ಯಾ ತ್ರಿಗುಣಾತ್ಮಿಕಾ ಪರ ಕಾರ್ಯಾನುಮೇಯ ಸುಧಿಯೈವ ಮಾಯ ಯಯಾ ಜಗತ್ ಸರ್ವಮಿದಂ ಪ್ರಸೂಯತೆ ಸನ್ನಾಪ್ಯಸನ್ನಾಪ್ಯುಭಯಾತ್ಮಿಕಾನೋ ಭಿನ್ನಾಪ್ಯಭಿನ್ನಾಪ್ಯುಭಯಾತ್ಮಿಕಾನೋ ಸಾಂಗಾಪ್ಯನಂಗಾಪ್ಯುಭಯಾತ್ಮಿಕಾನೋ ಮಹಾದ್ಭುತ ಅನಿರ್ವಚನೀಯ ರೂಪ. ಇದು ವಿವೇಕ ಚೂಡಾಮಣಿಯ 2 ಶ್ಲೋಕ. ನಮ್ಗೆ ಆಶ್ಚರ್ಯವಾಗುತ್ತೆ, ಪರಮಾಶ್ಚರ್ಯವಾಗುತ್ತೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಜೀವನ ಟರ್ನ್ ಆದದ್ದು ವಿವೇಕ ಚೂಡಾಮಣಿ ಗ್ರಂಥದಿಂದ. ಮೊನ್ನೆ ದಿವಸ ಸದ್ಗುರು ಭಕ್ತರಾದ ಸಂಜೀವ ಮೂರ್ತಿಗೆ ಫೋನ್ ಮಾಡಿದ್ರು. ರಾತ್ರಿ 9:30 ಗಂಟೆ ನಾನು ನೋಡ್ತಾ ಇದ್ದೆ, ಫೋನ್ ಮಾಡಿದ್ದೆ. ಏನ್ ಸ್ವಾಮಿ ಹಿಂದೆ, ನಂಗೆ ತುಂಬಾ ಸಂತೋಷವಾಯ್ತು, ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಫೋನ್ ಮಾಡ್ತಾ ಇದ್ದೀನಿ ಅಂದ್ರು. ಏನ್ ಸಮಾಚಾರ ಅಂದೆ. ಆ ರೈಲ್ವೆ ಸ್ಟೇಷನ್ ಅಲ್ಲಿ ಹಿಗ್ಗಿಂಬೂತಂಸ್ ಅಂತ ಇರುತ್ತಲ್ಲ ಬುಕ್ ಸ್ಟಾಲ್, ಅಲ್ಲಿ ಗುರುಗಳಿಗೆ ಯಾವುದೋ ಒಂದು ಪುಸ್ತಕ ಸಿಕ್ತು. ಆ ಪುಸ್ತಕ ಸಿಕ್ಕಿದ್ದನ್ನು ಓದ್ತಾ ಇದ್ರು. ಓದ್ತಾ ಅವತ್ತು ಶಂಕರಾಚಾರ್ಯರು ಸುಬ್ರಾಯ ಶರ್ಮಾ ಅಂತ ಹೇಳಿದ್ರು ಅವರಿಗೆ. ಆ ಸುಬ್ರಾಯ ಶರ್ಮಾಜಿಯ ಮನಸ್ಸಿನಲ್ಲಿ ಪ್ರವೇಶ ಮಾಡಿಬಿಟ್ಟು ಅಂದಿನಿಂದ ಎಳ್ಳಂಬಳಸೆ ಸುಬ್ರಾಯ ಶರ್ಮರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಾಗಿ ಅಪರ ಶಂಕರರಾದರು ಅಂತ ಹೇಳಿದ್ರು. ನನಗೆ ತುಂಬಾ ಸಂತೋಷವಾಯ್ತು. ಅದೊಂದು ಕಥೆ ತಾವು ತಿಳ್ಕೊಂಡಿರಿ, ಪ್ರಾಸಂಗಿಕವಾಗಿರುವಂತ ಕಥೆ ಹೇಳ್ತೇನೆ. ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರ ಪೂರ್ವಾಶ್ರಮದಲ್ಲಿ ಸ್ಕೂಲ್ ಮಾಸ್ಟರ್ ಆಗಿದ್ರು. ನಮ್ಗೆಲ್ಲ ಗೊತ್ತಿದೆ. ಅವರ ಹೆಸರು ಎಳ್ಳಂಬಳಸೆ ಸುಬ್ರಹ್ಮಣ್ಯ ಶರ್ಮಾ. ನನ್ನ ಹೆಸರು ನಿನ್ಗಪ್ಪ ಅಂತ ಹೇಳ್ತಾ ಇದ್ರು ಪೂಜ್ಯ ಸದ್ಯ. ಕಥೆ ತುಂಬಾ ದೊಡ್ಡದು. ಅವರು ರೈಲ್ವೆ ಸ್ಟೇಷನ್ಗೆ ಹೋದ್ರು. ಮರ್ತ್ಬಿಡಿ, ಪ್ರಾಯಶಃ ಬೆಂಗಳೂರಿನಿಂದ ಕಡೂರು ಹೊರಟಿದ್ದ ಎಲ್ಲೋ ಒಂದ್ ಕಡೆ. ಸುಮಾರು 6-7 ಗಂಟೆ ಟ್ರೈನರ್ ಹಳೆ ಕಾಲ ಹೇಳ್ತಿರೋದು 100 ವರ್ಷಗಳ ಹಿಂದಿನ ಮಾತು. ಹೊಸ ಟ್ರೈನ್ ಬಂದಿತ್ತು, ನಿಧಾನವಾಗಿ ಹೋಗ್ತಾ ಇತ್ತು. ಇವರು ಟೀಚರ್ ಆಗಿದ್ದಲ್ಲ, ಪುಸ್ತಕ ಓದುವ ಅಭ್ಯಾಸ. ಅರ್ಶಿಕೆರೆಯಲ್ಲಿ ರೈಲ್ವೆ ಸ್ಟೇಷನ್ ಇತ್ತು, ಅಲ್ಲಿ ಇಳಿದ್ರು. ಯೋಚನೆ ಮಾಡಿದ್ರು, ಒಂದ್ ಪುಸ್ತಕ ಯಾವ್ದಾದ್ರು ಕೊಂಡ್ಕೊಂಡು ಓದ್ತಾ ಹೋಗೋಣ. ಅರ್ಶಿಕೆರೆಯಿಂದ ಕಡೂರ್ಗೋ, ಕಡೂರಿಂದ ಅರ್ಶಿಕೆರೆಗೋ ಮರ್ತ್ಬಿಡಿ, ಅವರೇ ಹೇಳ್ತಾ ಇದ್ರು. ಅನ್ಕೊಂಡು ಅಲ್ಲಿ ಇದಕ್ಕೆ ಹೋದ್ರು, ಬುಕ್ ಶಾಪ್ ಹೋಗು. ಹಿಗ್ಗಿಂಬೂತಂಸ ಜರುತ್ತಂತ ನನ್ಗೆ ಗೊತ್ತಿಲ್ಲ. ಅದು ಹೋಗ್ಬಿಟ್ಟು, ಅಪ್ಪ ಯಾವ್ದಾದ್ರು ಒಂದು ಪುಸ್ತಕ ಕೊಡು ಅಂತಂತೆ. ನೋಡಿ ಎಷ್ಟು ದಡ್ಡತನ. ಯಾವ್ದಾದ್ರು ಪುಸ್ತಕ ಕೊಡು ಅಂದ್ರು. ಅವನೇನ್ ಮಾಡ್ದ, ಸ್ವಾಮಿ ಯಾವ ಪುಸ್ತಕ ಬೇಕು ಹೇಳಿ ಕೊಡ್ತೀನಿ ಇಂದ. ನೋಡಪ್ಪ, ನನ್ನ ಹತ್ರ ಅವ್ರು ಹೇಳಿದ ಮಾತು, ಒಂದ್ ಆಣಿ ಇದೆ, ಆಗ ಆಣೆ ಕಾಲ್ವಂತೆ
ಆಣೆ ತಮ್ಗೆ ಗೊತ್ತಿರುವ ಹಳಬರಿಗೆ, ಒಂದ್ ಆಣೆ ಇದೆಯಪ್ಪ, ಒಂದ್ ಆಣೆ ಕೊಡ್ತೇನೆ. ಕರೆಕ್ಟ್, ಆಣೆ ಅನ್ನುವ ಸರಿಯಾ? ಒಂದ್ ಆಣೆ ಕೊಡ್ತೀನಿ ನಿನ್ಗೆ, ಯಾವ್ದಾದ್ರು ಪುಸ್ತಕ ಕೊಡು ಅಂದ್ರಂತೆ. ಅವ್ರು ಮತ್ತೆ ಯಾವ ಪುಸ್ತಕ ಬೇಕು ಹೇಳಿ ಕೊಡ್ತೀನಿ ಇಂದ. ಅದು ಗೊತ್ತಿಲ್ಲಪ್ಪ, ಯಾವ್ದಾದ್ರೂ ಕೊಡೋದಕ್ಕೆ. ಅದು ಓದಕ್ ಬರ್ತಾ ಇತ್ತು, ಇಂಗ್ಲಿಷ್ ಬರ್ತಾ ಇತ್ತು, ಸಂಸ್ಕೃತ ಬರ್ತಾ ಇತ್ತು, ಕನ್ನಡ ಬರ್ತಾ ಇತ್ತು. ಆಗ ಇವರಿಗೆ ಸುಮಾರು 30-32 ವರ್ಷ ಇರಬೇಕು. ಅವನೇನ್ ಮಾಡ್ದ, ಇವನ್ ದಡ್ಡ ಅಂತ ಅರ್ಥ ಮಾಡ್ಕೊಂಡ. ಯಾವ ಪುಸ್ತಕ ಕೊಡ್ಬೇಕು ಅಂತ ಕೇಳಿದ್ರೆ ಯಾವ್ದಾದ್ರು ಕೊಡು ಅಂತ ಹೇಳ್ತಾ ಇದ್ದಾನೆ. ಎಂತ ದಡ್ಡ ಅನ್ಕೊಂಡು ₹1 ತಗೊಂಡ, ಹುಡುಕಿ ಒಂದ್ ಹಳೆಯ ಪುಸ್ತಕ ಕೊಟ್ಟ. ಅದು ಹರಿದು ಹೋಗಿತ್ತು, ಇಲಿ ಕಚ್ಚಿತ್ತು, ಜಿರ್ಲೆ ತಿಂದಿತ್ತು, ಯಾರು ಕೊಂಡ್ಕೋತಾ ಇತ್ತಿಲ್ಲ, ಅವ್ರಿಗೆ ಬೇಕಾಗ್ತಾ ಇತ್ತು. ಆ ಪುಸ್ತಕ ಒಂದು, ಸ್ವಾಮಿ ಇದು 1 ವಾರ ಆಣೆ ಆಗುತ್ತೆ, 1 ಆಣೆ ಕೊಟ್ಟಿದ್ದೀರ, ತಗೊಳ್ಳಿ ಕೊಟ್ಟಿದ್ದೆ. ಇವ್ರು ಯಾವ ಪುಸ್ತಕ ಅಂತಲೂ ನೋಡ್ಲಿಲ್ಲ, ಅವನು ಯಾವ ಪುಸ್ತಕ ಅಂತಲೂ ನೋಡ್ಲಿಲ್ಲ. ಅವನು ಅನ್ಕೊಂಡ 1 ಆಣೆ ಲಾಭ ಆಯ್ತು. ಇವ್ರು ಅನ್ಕೊಂಡು ಯಾವ್ದೋ ಒಂದು ಪುಸ್ತಕ ಸಿಕ್ತು, ಅದನ್ನ ತಗೊಂಡು ಟ್ರೈನಲ್ಲಿ ಕೂತ್ಕೊಂಡ್ರೆ ಅದು ವಿವೇಕ ಚೂಡಾಮಣಿ ಪುಸ್ತಕ. ಗುರುಗಳಿಗೆ ಪರಮಾಶ್ಚರ್ಯವಾಯ್ತು. ಅಷ್ಟೊತ್ತಿಗೆ ಶಂಕರಾಚಾರ್ಯ ಹೆಸರನ್ನು ಕೇಳಿದ್ರು, ಅಷ್ಟೊಂದು ಅದ್ರ ಬಗ್ಗೆ ಸಂಶೋಧನೆ ಮಾಡಿದ್ದಿಲ್ಲ. ಆ ಪುಸ್ತಕ ಓಪನ್ ಮಾಡಿದ್ರು. ಓದಿದ ಕೂಡಲೇ ಜಂತೂನಾಂ ನರ ಜನ್ಮ ದುರ್ಲಭ ಮತಃ ಪುಂಸ್ತ್ವಂ ತಥೋ ವಿಪ್ರತ, ಮೊಟ್ಟಮೊದಲನೇ ಶ್ಲೋಕ ನೋಡಿದ್ರು. ಅಬ್ಬಬ್ಬಬ್ಬಬ್ಬ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಎಂಥ ಮಾತನಾಡಿದ್ದಾರೆ ವಿವೇಕ ಚೂಡಾಮಣಿಯಲ್ಲಿ. 84 ಲಕ್ಷ ಜೀವರಾಶಿಗಳ ಪೈಕಿ ಜಂತೂನ ನರಜನ್ಮ ದುರ್ಲಭಂ, ಮನುಷ್ಯ ಜನ್ಮ ಎನ್ನುವಂತಹದ್ದು ಅತ್ಯಂತ ದುರ್ಲಭವಾದದ್ದು ಅಂತ ಮೊಟ್ಟಮೊದಲನೇ ವಾಕ್ಯ. ಓದಿದ ಕೂಡಲೇ ಸಂತೋಷವಾಯ್ತು. ಇನ್ನೊಂದು ಡೆಸ್ಟಿನೇಷನ್ ತಲುಪಿಗೆ 5-6 ಗಂಟೆ ಆಯ್ತಂತೆ. ಅಷ್ಟರಲ್ಲಿ ಪೂರ್ಣ ವಿವೇಕ ಚೂಡಾಮಣಿ ಓದ್ಬಿಟ್ಟು ನೋಡಿ. ಅವತ್ತು ಆ ಎಳ್ಳಂಬಳಸೆ ಸುಬ್ರಹ್ಮಣ್ಯ ಶರ್ಮರ ಮನಸ್ಸಿನಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಪ್ರವಿಷ್ಟರಾಗ್ಬಿಟ್ಟು ಅವತ್ತೇ ತೀರ್ಮಾನ, ಅಬ್ಬಬ್ಬಬ್ಬ, ನಾನು ಮನುಷ್ಯ, ನಾನೊಬ್ಬ ನರ, ಈ ಮಾನವ ಜನ್ಮದಲ್ಲಿ ಬ್ರಹ್ಮಜ್ಞಾನವನ್ನೇ ಸಂಪಾದನೆ ಮಾಡ್ಕೊಳ್ಬೇಕು ಅಂತ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಮೊಟ್ಟಮೊದಲನೇ ವಾಕ್ಯದಲ್ಲಿ ಬರೆದಿದ್ದಾರೆ ಅಂತ ತುಂಬಾ ಸಂತೋಷಪಟ್ಟು ಆ ಪುಸ್ತಕವನ್ನ ಮತ್ತೆ ಓದ್ತಾ ಇದ್ರು. ಓದಿದ ಮೇಲೆ ದೊಡ್ಡವರಾದ್ರು, ಜ್ಞಾನಿಗಳಾದ್ರು, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಂತ ಆಗಿಬಿಟ್ಟು ಅಪರ ಶಂಕರರು, 20ನೇ ಶತಮಾನದ ಅಭಿನವ ಕನ್ನಡ ಶಂಕರರು ಅಂತ ಆಗುವವರೆಗೂ ಆಗೋಯ್ತು. ಏನ್ ಸ್ವಾರಸ್ಯ ಅಂದ್ರೆ, ಆ ವಿವೇಕ ಚೂಡಾಮಣಿ ಗ್ರಂಥದ ಅಧ್ಯಯನದಿಂದ ಎಳ್ಳಂಬಳಸೆ ಸುಬ್ರಹ್ಮಣ್ಯ ಶರ್ಮರಿಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಬಗ್ಗೆ ಅಪಾರವಾದ ಭಕ್ತಿ, ಅಪಾರವಾದ ಗೌರವ ಉಂಟಾಯಿತು. ಕೊನೆಗೆ ಈ ವೇದಾಂತ ಪ್ರಸ್ಥಾನಿತ ಭಾಷ್ಯಗಳನ್ನ ತಳಸ್ಪರ್ಶಿಯಾಗಿ ಶಂಕರರ ಅನುಗ್ರಹದಿಂದ ಅಧ್ಯಯನ ಮಾಡಿ ಬ್ರಹ್ಮಜ್ಞಾನಿಗಳಾಗಿ ಬ್ರಹ್ಮನಿಷ್ಠರಾಗಿ ಒಂದು ನಿರ್ಣಯಕ್ಕೆ ಬಂದು ಏನಂತ, ಈ ವಿವೇಕ ಚೂಡಾಮಣಿ ಗ್ರಂಥ ಶಂಕರಾಚಾರ್ಯರು ಬರೆದದ್ದು ಅಲ್ಲ. ಆಶ್ಚರ್ಯ ನೋಡಿ. ತಾವು ದಯವಿಟ್ಟು ಕೆಲಸ ಮಾಡ್ಬೇಕು, ನನ್ನ ಮಾತು ಸುಳ್ಳು ಅಂತ ಆಗಬಾರ್ದು. ಹಳೆ ನರಸೀಪುರದ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದಿಂದ ವಿವೇಕ ಚೂಡಾಮಣಿ ಗ್ರಂಥವನ್ನು ಪ್ರಿಂಟ್ ಮಾಡಿದ್ದಾರೆ. ಆ ಪುಸ್ತಕ ಸಿಕ್ಬಹುದು, ಕೊಂಡ್ಕೊಂಬನ್ನಿ. ತ್ಯಾಗರಾಜನಗರ ಆಶ್ರಮ ಸಿಕ್ಬಹುದು. ಕನ್ನಡದ ಪುಸ್ತಕ, ಅದರಲ್ಲಿ ಬರೆದಿದ್ದಾರೆ ಮೊಟ್ಟ ಮೊದಲೇ. ಈ ಗ್ರಂಥವನ್ನು ಬರೆದಂಥವರು ಪ್ರಸ್ಥಾನತೆ ಭಾಷೆ ಗ್ರಂಥಗಳನ್ನ ಬರೆದಿರುವಂತಹ ಶಂಕರಾಚಾರ್ಯರೇ ಬರೆದದ್ದು ಅನ್ನುವುದರಲ್ಲಿ ನಮಗೆ ಅನುಮಾನ ಉಂಟು, ನಮ್ಗೆ ಸಂಶಯ ಉಂಟು ಅಂತ ಫಸ್ಟ್ ಕ್ಲಾಸ್ ಪೀಠಿಗೆ ಭಾಗ ಓಡಿ ಬಹಳ ಚೆನ್ನಾಗಿ ನನಗೆ ವಿವೇಕ ಚೂಡಾಮಣಿಯಿಂದ ಅನೇಕ ಶ್ಲೋಕಗಳು ಗಟ್ಟು ಮಾಡಿಸಿದ್ದಾರೆ. ಈ ವಿವೇಕ ಚೂಡಾಮಣಿ ಗ್ರಂಥದಲ್ಲಿಯೂ ಮೂಲ ವಿದ್ಯಾವಾದವನ್ನೇ ಹೇಳಿದ್ದಾರೆ. ಶ್ರೀರಾಮ್ ಜೈ ರಾಮ್ ಜೈ ಜೈ. ಏನು ಆಶ್ಚರ್ಯವಿದು! ಇದು ಮೂಲ ವಿದ್ಯಾವಾದಿಗಳಾಗಿರುವ ಯಾವುದೋ ಪಂಡಿತೋತ್ತಮರು ಶಂಕರರ ಹೆಸರಿನಲ್ಲಿ ಬರೆದಿರುವಂತಹ ಗ್ರಂಥ.
ಶಂಕರಾಚಾರ್ಯರದ್ದು ಅಲ್ಲ. ಆದರೂ ಕೂಡ ಪುಸ್ತಕ ಚೆನ್ನಾಗಿದೆ, ಒಳ್ಳೊಳ್ಳೆ ವಿಚಾರಗಳಿವೆ. ಸಾಮಾನ್ಯ ಮುಮುಕ್ಷುಗಳಿಗೆ ಅದ್ವೈತ ವೇದಾಂತದಲ್ಲಿ ಆಸಕ್ತಿಯನ್ನ ಉಂಟು ಮಾಡುವಂತಹ ಗ್ರಂಥ. ಶಂಕರಾಚಾರ್ಯರು ಬರೆಯಿಲ್ಲ ಎಂದ ಮಾತ್ರಕ್ಕೆ ಈ ಗ್ರಂಥವನ್ನ ನಾವು ತಿರಸ್ಕರಿಸಬಾರದು. ಆದರೆ ಈ ಗ್ರಂಥದಲ್ಲಿರುವ ಎಲ್ಲ ವಿಚಾರಗಳು ಕೂಡ ಶಾಂಕರ ಭಾಷ್ಯಕ್ಕೆ ಸಮ್ಮತವಾದದ್ದು ಅಲ್ಲ ಅನ್ನುವ ಮಟ್ಟಿಗೆ ಗುರುಗಳೇ ಬರದೇ ಬಿಡಿ. ನೋಡಿ, ಅದನ್ನ ದಯವಿಟ್ಟು ಪ್ರತಿಯೊಬ್ಬರು ನೋಡ್ಬೇಕು. ನೀವು ಕಾರ್ಯಾಲಯಕ್ಕೆ ಹೋಗಿ ಪುಸ್ತಕವನ್ನು ಕೊಂಡ್ಕೊಂಬನ್ನಿ. ಎಷ್ಟು ರೂಪಾಯಿ ಗೊತ್ತಿಲ್ಲ ನನಗೆ, 40-50 ಆಗ್ಬೋದು. ಪುಸ್ತಕ ತುಂಬಾ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಪೂಜ್ಯ ಸದ್ಗುರುಗಳು ವಿವೇಕ ಚೂಡಾಮಣಿ ಗ್ರಂಥವನ್ನ ಕನ್ನಡ ಭಾಷೆಗೆ ತರ್ಜುಮೆ ಮಾಡಿ ಕೆಳಗಡೆಯಲ್ಲಿ ಟಿಪ್ಪಣಿ ಕೊಟ್ಟಿದ್ದಾರೆ. ಈ ಗ್ರಂಥ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಬ್ರಹ್ಮನಿಷ್ಠೆಗೆ ಪ್ರಮಾಣಭೂತವಾಗಿರುವಂತಹ ಗ್ರಂಥ ವಿವೇಕ ಚೂಡಾಮಣಿ ಕನ್ನಡದ್ದು. ಇದು 5-6 ಎಡಿಷನ್ ಪ್ರಿಂಟ್ ಆಗಿದೆ ಅಂತ ಕಾಣಿಸುತ್ತೆ. ಈ ಸಂದರ್ಭವನ್ನು ಜ್ಞಾಪಕ ಬಂದ್ಬಿಡ್ತು. ಇವಾಗ ಬಹಳ ಹಿಂದೆ ಸುಮಾರು 1970-71 ಇಸಿ ಮತ್ ಕಥೆ ಹೇಳ್ತಾ ಇದೆ. ನಮ್ಮ ತ್ಯಾಗರಾಜ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯಕ್ಕೆ ಒಬ್ಬ ಮಹಾತ್ಮರು ಬಂದಿದ್ರು. ಅವರ ಸನ್ಯಾಸಿಗಳು ರಾಮಕೃಷ್ಣಾಶ್ರಮದಲ್ಲಿ ಬಹಳ ದೊಡ್ಡ ವ್ಯಕ್ತಿ. ಅವರ ಹೆಸರು ಸ್ವಾಮಿ ರಂಗನಾಥಾನಂದ ಅಂತ ಹೇಳ್ಬೇಕು, ಕರೆಕ್ಟ್. ಸ್ವಾಮಿ ರಂಗನಾಥಾನಂದಜಿ ಅಂತ ಒಳ್ಳೆಯ ವಾಗ್ಮಿಗಳು. ಅವರು ದೇಶ ವಿದೇಶಗಳಲ್ಲಿ ಸಂಚಾರ ಮಾಡುತ್ತಾ ಆಗ ಶಾಂಕರಾದ್ವೈತ ವೇದಾಂತವನ್ನ ಪ್ರಸಾರ ಮಾಡುತ್ತಿದ್ದಂತ ಮಹಾತ್ಮರು. ರಾಮಕೃಷ್ಣ ಮಿಷನ್ ನಲ್ಲಿ, ರಾಮಕೃಷ್ಣ ಆ ಒಂದು ಆಶ್ರಮದಲ್ಲಿ ಅತ್ಯಂತ ಪ್ರಸಿದ್ಧರಾದ ದೊಡ್ಡ ವಾಗ್ಮಿಗಳು ಮಹಾತ್ಮರು. ಕೊನೆಗೆ ಅವರು ಕಲ್ಕತ್ತಾದಲ್ಲಿರುವ ರಾಮಕೃಷ್ಣ ಮಿಷನ್ ಅಧ್ಯಕ್ಷರಾಗಿದ್ರು ಅಂತ ಕಾಣಿಸುತ್ತೆ. ತಪ್ಪಿದ್ರೆ ಕ್ಷಮಿಸ್ಬೇಕು. ಅವರು ಬಂದ್ರು, ನಾನಿದೆ ಆಗ ಬೆಂಗಳೂರು ಶಾಖಾ ಕಾರ್ಯಾಲಯಕ್ಕೆ ಬಂದ್ರು. ಸುಮಾರು ಸಾಯಂಕಾಲ 5 ಗಂಟೆ ಬಂದ್ರು ಅಂತ ಕಾಣಿಸುತ್ತೆ. ಗುರುಗಳನ್ನು ನೋಡ್ಬೇಕು ಅಂತ ಬಂದ್ರು. ನೋಡಿ, ಅಂತ ಮಹಾತ್ಮರು. ಅವರೇ ಸ್ವತಃ ದೊಡ್ಡ ವಿದ್ವಾಂಸರು, ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಅವರು ಒಂದು 8 ಉಪನಿಷತ್ ಬಗ್ಗೆ ಬರೆದಿದ್ದಾರೆ. ಮೆಸೇಜ್ ಆಫ್ ದ ಉಪನಿಷತ್ಸ್ ಅಂತ, ಕರೆಕ್ಟ್. ಎಲ್ಲ ಸ್ವಾಮಿಗಳು ಹೇಳ್ತಾ ಇದ್ರು. ನನಗೆ ಬಂದ್ರು, ನಮಸ್ಕಾರ ಮಾಡಿದ್ರು. ಸ್ವಾಮಿಗಳು ಕೂತ್ಕೊಂಡು ನಾನು ಇದ್ದೆ, PA ಬೇರೆ ಆಗಿದ್ದೆ. ಸ್ವಾಮೀಜಿ ಕೂರಿಸಿದ್ರು. ಸ್ವಾಮಿಗಳು ನಮಸ್ಕಾರ ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರು, ಸಂತೋಷ ಪಟ್ರು. ಆಮೇಲೆ ಸ್ವಾಮೀಜಿ ಏನ್ ಮಾಡಿದ್ರು, ನೀವು ದೇಶ ವಿದೇಶಗಳಲ್ಲಿ ಯಾವ ಗ್ರಂಥ ಇಟ್ಕೊಂಡು ಉಪನ್ಯಾಸ ಮಾಡ್ತಾ ಇದ್ದೀರಾ ಅಂದ್ರು. ಮೇನ್ಲಿ ಐ ಡಿಪೆಂಡ್ ಅಪಾನ್ ವಿವೇಕ ಚೂಡಾಮಣಿ ಅಂತಂದ್ರು. ಸ್ವಾಮಿಗಳಿಗೆ ತುಂಬಾ ಸಂತೋಷ ಆಯ್ತು. ಒಂದ್ ಮಾತು ಹೇಳಿದ್ರು ಸ್ವಾಮಿಗಳು, ವಿವೇಕ ಚೂಡಾಮಣಿ ಹ್ಯಾಸ್ ಬೀನ್ ಅಟ್ರಿಬ್ಯೂಟೆಡ್ ಟು ಶಂಕರ, ಇಟ್ ಈಸ್ ನಾಟ್ ಶಂಕರಾಸ್. ಶಂಕರಾಚಾರ್ಯರಿಂದ ರಚಿತವಾದದ್ದು ಅಂತ ಹೇಳ್ತಾರೆ, ಶಂಕರಾಚಾರ್ಯರದಲ್ಲ ಅಂತ ನಮ್ಮ ಪೂಜ್ಯ ಸದ್ಗುರುಗಳು ಆ ಸ್ವಾಮಿ ರಂಗನಾಥಾನಿ ಹೇಳಿದ್ರು. ಅವ್ರಿಗೆ ಆಶ್ಚರ್ಯವಾಯಿತು. ಇಲ್ಲ, ಏನ್ ಹೀಗೆ ಹೇಳ್ತಾ ಇದ್ದೀರಾ ನೀವು? ವಿಶ್ವವಿಖ್ಯಾತವಾದ ಗ್ರಂಥ, ತುಂಬಾ ಚೆನ್ನಾಗಿದೆ. ನಾನು ನನ್ನ ಉಪನ್ಯಾಸಗಳಲ್ಲಿ ಶಂಕರಾಚಾರ್ಯರು ಬರೆದಿದ್ದು ಅಂತ ಹೇಳ್ತಾ ಇದ್ದೇನೆ ಎಂದು. ಗುರುಗಳು ಬಹಳ ನಗ್ತಾ ದೋ ಇಟ್ ಈಸ್ ನಾಟ್ ಶಂಕರಾಸ್, ಇಟ್ ಕ್ಯಾನ್ ಬಿ ಟಾಟ್, ಇಟ್ ಹ್ಯಾಸ್ ಬ್ಯೂಟಿಫುಲ್ ಮೆಸೇಜಸ್ ಟು ದ ಸ್ಟೂಡೆಂಟ್ಸ್ ಆಫ್ ವೇದಾಂತ. ಶಂಕರಾಚಾರ್ಯರದಲ್ಲ ಎಂದ ಮಾತ್ರಕ್ಕೆ ಅದು ಉಪಯೋಗವಿಲ್ಲ ಅಂತಲ್ಲ. ಶಂಕರಾಚಾರ್ಯರು ಬರೆದಂತ ಗ್ರಂಥವಲ್ಲದೆ ಹೋದ್ರೂ ಕೂಡ ಅದರಲ್ಲಿ ಒಳ್ಳೊಳ್ಳೆ ವಿಚಾರಗಳಿವೆ. ಮುಮುಕ್ಷ ಸಾಧಕರಿಗೆ ಮಾರ್ಗದರ್ಶನವಿದೆ. ಸಂತೋಷ, ನೀವು ಪ್ರಚಾರ ಮಾಡಿ ಅಂತ ಹೇಳಿ ಅವರು ಪಾಪ ಆಶ್ಚರ್ಯಪಟ್ಬಿಟ್ಟು. ಇಲ್ಲಿಯವರೆಗೆ ಸುಮಾರು 20-30 ವರ್ಷಗಳಿಂದ ನಾನು ವಿವೇಕ ಚೂಡಾಮಣಿಯನ್ನ ಆ ಪ್ರಸ್ಥಾನತ್ಯ ಭಾಷ್ಯಕಾರರಾದ ಶಂಕರಾಚಾರ್ಯರೇ ಬರೆದದ್ದು ಅನ್ಕೊಂಡಿದ್ದೆ. ನಿಮ್ಮತ್ತ ಬಂದಾಗ ನನಗೆ ಗೊತ್ತಾಯ್ತು ಶಂಕರಾಚಾರ್ಯ ಬರೆದದ್ದಲ್ಲ ಅಂದ್ರು. ಆಮೇಲೆ ಅವರು ಯಾಕೆ ಅಂತ ಕೇಳಿದ್ರು. ಗುರುಗಳು 5-6 ಪಾಯಿಂಟ್ಸ್ ಎಲ್ಲ ಹೇಳಿ, ಇದರಲ್ಲಿ ಸಮಾಧಿ ವಿಚಾರವನ್ನು ಬಹಳವಾಗಿ ಹೇಳ್ತಾರೆ. ಬರೀ ಜ್ಞಾನದಿಂದ ಮೋಕ್ಷವಾಗುವುದಿಲ್ಲ,
ಅವನು ಸಮಾಧಿ ಹೋಗ್ಬೇಕು ಅಂತ ಹೇಳ್ತಾನೆ. ಹೌದು, ಅದು ಸರಿಯಲ್ವೇ ಅಂದ್ರು ಅವರು. ಅಲ್ಲ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬರೆಯಿರುವ ಪ್ರಸ್ಥಾನತ್ರಯ ಭಾಷ್ಯಗಳ ಪ್ರಕಾರ ಎಲ್ಲಿಯೂ ಕೂಡ ಬ್ರಹ್ಮಜ್ಞಾನಿಯು ಮೋಕ್ಷ ಹೊಂದುವುದಕ್ಕೆ ಸಮಾಧಿ ಹೊಂದಬೇಕು ಅಂತ ಹೇಳಿಲ್ಲ. ಆದ್ದರಿಂದ ಇದು ಶಂಕರಾಚಾರ್ಯರದ್ದಲ್ಲ. ಎಲ್ಲಿಯೂ ಮೂಲ ವಿದ್ಯಾ ವಿಚಾರವನ್ನ ಶಂಕರಾಚಾರ್ಯರು ಹೇಳಿಲ್ಲ. ಪಂಚಪಾಲಿಕಾಕಾರರ ಮುಂತಾದ ವ್ಯಾಖ್ಯಾನಕಾರರಿಂದ ಮೂಲ ವಿದ್ಯಾ ಪ್ರಾರಂಭವಾಗಿದೆ ಅಂತ ಈ ಶ್ಲೋಕ ಜ್ಞಾಪಕ ಇದೆ. ಅವ್ಯಕ್ತ ನಾಮ್ನಿ ಪರಮೇಶ ಶಕ್ತಿ ಅನಾದ್ಯ ವಿದ್ಯಾ ತ್ರಿಗುಣಾತ್ಮಿಕ ಪರ ಕಾರ್ಯಾನುಮೇಯ ಸುನಿಯೈವ ಮಾಯ ಯಯಾ ಜಗತ್ ಸರ್ವಮಿದಂ ಪ್ರಸೂಯತೆ. ಈ ಸಂದೇಶ ಶಾಂಕರ ಭಾಷ್ಯದಲ್ಲಿ ಇಲ್ಲ ಅಂತಿದ್ರು. ಫ್ರಾಂಕ್ ಒಂದು ಮಾತು ಹೇಳಿದ್ರು, ಸ್ವಾಮೀಜಿ, ಐ ಹ್ಯಾವ್ ನಾಟ್ ಗಾನ್ ಥ್ರೂ ಶಂಕರ ಭಾಷ್ಯ ಡೀಪ್ಲಿ ಆಸ್ ಯು ಹ್ಯಾವ್ ಅಂಡರ್ಸ್ಟುಡ್. ನೀವು ತಿಳಿದುಕೊಂಡಿರುವಂತೆ ಅಧ್ಯಯನ ಮಾಡಿರುವಂತೆ ಆಳವಾಗಿ ಸ್ಟಡಿ ಮಾಡಿಲ್ಲ. ನಂಗೆ ತುಂಬಾ ಸಂತೋಷವಾಯಿತು ಅಂತ ಹೇಳಿ ನಮಸ್ಕಾರವನ್ನು ಮಾಡಿ ಪ್ರಸಾದ ಸ್ವೀಕರಿಸಿ ವಾಪಸ್ ಹೋದ್ರು. ಇಷ್ಟು ಜ್ಞಾಪಕ ಇದೆ. ಇದು ಅದ್ಭುತವಾದ ಸಂಶೋಧನೆ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ವೇದಾಂತ ಜೀವನ ಶಾಂಕರ ಭಾಷಾಧ್ಯಯನ ಯಾವ ವಿವೇಕ ಚೂಡಾಮಣಿಯಿಂದ ಪ್ರಾರಂಭವಾಯಿತೋ ಅದೇ ವಿವೇಕ ಚೂಡಾಮಣಿಯನ್ನು ಅನುವಾದ ಮಾಡಿ ಪೂಜ್ಯ ಸದ್ಗುರುಗಳು ಧೈರ್ಯವಾಗಿ ಇದು ಶಂಕರಾಚಾರ್ಯರು ಬರೆದದ್ದಲ್ಲ. ಶಂಕರಾಚಾರ್ಯರು ಯಾರು? ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳನ್ನ ಬರೆದಿರುವಂತಹ ಶಂಕರಾಚಾರ್ಯ ಬರೆದದ್ದಲ್ಲ ಅಂತ ಒಂದು ತೀರ್ಮಾನ ಮಾಡಿದ್ದಾರೆ. ದಯವಿಟ್ಟು ತಾವು ಮಾಡಬೇಕು. 20 ಜನಗಳಾದ್ರೂ ಕಾರ್ಯಾಲಯಕ್ಕೆ ಹೋಗಿ ವಿವೇಕ ಚೂಡಾಮಣಿ ಕೊಂಡ್ಕೊಂಡು ಅದರ ಪ್ರಾರಂಭದ ಪೀಠಿಕಾ ಭಾಗದಲ್ಲಿ ನಾನು ಹೇಳಿರುವಂತಹ ವಿಚಾರವನ್ನ ಗುರು ಬರೆದಿದ್ದಾರ ಅಂತ ತಿಳ್ಕೊಂಡು ನನಗೆ ಫೋನ್ ಮಾಡಿ. ಯಾಕೆಂದ್ರೆ ನಾವು ಈ ವ್ಯಾಸ ಪೀಠದಲ್ಲಿ ಕೂತ್ಕೊಂಡು ಯಾವುದನ್ನು ಸುಳ್ಳು ಹೇಳಬಾರ್ದು ಮತ್ತು ಸದ್ಗುರುಗಳಿಗೆ ಅಪಚಾರ ಮಾಡುವುದಂತೂ ಮಹಾಪಾಪ ನಾವು ಮಾಡ್ತಾ ಇಲ್ಲ. ಇಲ್ಲಿ ಹೇಳ್ತಾರೆ ನೋಡಿ, ಅನಾದಿಯಾಗಿರುವ ಮೂಲ ವಿದ್ಯಾ ಎಂತ ಒಂದಿದೆ, ಅದಕ್ಕೆ ಮಾಯಾ ಅಂತ ಹೆಸರು, ಅವ್ಯಕ್ತ ಅಂತ ಹೆಸರು. ಇದು ಪರಮೇಶ ಶಕ್ತಿ, ಪರಮಾತ್ಮನನ್ನ ಆಶ್ರಯ ಮಾಡಿಕೊಳ್ಳುವಂತಹ ಶಕ್ತಿ. ಇದು ಅನಾದಿಯಾದ ಅವಿದ್ಯಾ ತ್ರಿಗುಣಾತ್ಮಕವಾಗಿದೆ. ಇದನ್ನ ಯಾರೂ ಕಣ್ಣಿಂದ ನೋಡಲು ಸಾಧ್ಯ. ಕಾರ್ಯಾನುಮೇಯ, ಈ ಕಾರ್ಯವಾದ ಪ್ರಪಂಚವನ್ನ ನೋಡ್ಕೊಂಡು ಇದರಿಂದ ಸುದಿಯ ಬುದ್ಧಿವಂತರು ಊಹೆ ಮಾಡಬೇಕು. ಆ ಮೂಲ ವಿದ್ಯೆಯೇ ಈ ಪ್ರಪಂಚವೆಲ್ಲವನ್ನು ಕೂಡ ಸೃಷ್ಟಿ ಮಾಡಿದೆ. ಇದು ಹೇಗಿದೆ ಅಂತ ಕೇಳಿದ್ರೆ, ಮೂಲ ವಿದ್ಯೆ ಸನ್ನಾಪ್ಯುಭಯಾತ್ಮಿಕಾನೋ ಭಿನ್ನಾಪ್ಯುಭಯಾತ್ಮಿಕಾನೋ ಸಾಂಗಾಪ್ಯನಂಗಾಪ್ಯುಭಯಾತ್ಮಿಕಾನೋ ಮಹಾದ್ಭುತ ಅನಿರ್ವಚನೀಯ ರೂಪ. ಈ ಶ್ಲೋಕವನ್ನ ಯಾವತ್ತೋ ಗಟ್ಟಿ ಮಾಡಿಸಿ ಅರ್ಥವನ್ನು ಹೇಳಿ ನೋಡಪ್ಪ. ಈ ವಿವೇಕ ಚೂಡಾಮಣಿಯಲ್ಲಿ ಮೂಲ ವಿದ್ಯಾವಾದವನ್ನು ಹೇಳಿದ್ದಾರೆ. ಈ ಗ್ರಂಥಕಾರರು ಒರಿಜಿನಲ್ ಶಂಕರಾಚಾರ್ಯರಲ್ಲ. ಏಕೆಂದರೆ ಎಲ್ಲಿಯೂ ಶಂಕರಾಚಾರ್ಯರು ಮೂಲ ವಿದ್ಯಾವಾದವನ್ನ ತಮ್ಮ ಭಾಷ್ಯಗಳಲ್ಲಿ ಹೇಳಿಲ್ಲ ಅಂತ ಹೇಳ್ತಾ ಇದ್ರು. ಯಾಕೆ ಹೇಳಿದೆ ಅಂದ್ರೆ, ಈ ಮೂಲ ವಿದ್ಯಾವಾದಿಗಳ ಪ್ರಕಾರ ಮೂಲ ವಿದ್ಯೆಯು ಅನಿರ್ವಚನೀಯ, ಅಜ್ಞಾನವು ಅಧ್ಯಾಸವು ಅನಿರ್ವಚನೀಯವಲ್ಲ. ಇದಕ್ಕೆ ಮೂಲ ಕಾರಣವಾಗಿರುವ ಮಾಯಾರೂಪವಾದ ಅವ್ಯಕ್ತ ಎನ್ನುವ ಹೆಸರಿನಿಂದ ಕೂಡಿರುವ ಅನಾದಿಯಾದ ಮೂಲ ವಿದ್ಯೆಯು ಅನಿರ್ವಚನೀಯ ಅಂದ್ರು. ಅನಿರ್ವಚನೀಯ ಅಂದ್ರೆ ಏನರ್ಥವಲ್ಲ. ಶಂಕರಾಚಾರ್ಯರು ಹೇಳುವಂತೆ ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯ ಎನ್ನುವ ಅರ್ಥವಲ್ಲ. ಶಂಕರಾಚಾರ್ಯರು ಅವಿದ್ಯಾಕಲ್ಪಿತವಾದ ಮಾಯೆಯನ್ನ, ವಸ್ತುವನ್ನ, ಜಡರೂಪವಾಗಿರುವ ಪದಾರ್ಥವನ್ನ ಶಂಕರಾಚಾರ್ಯರು ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯ ಎಂದು ಕರೆದಿದ್ದಾರೆ. ತತ್ವ ಎಂದಾಗಲಿ ಅನ್ಯ ಎಂದಾಗಲಿ ಹೇಳುವುದಕ್ಕೆ ಬರದೇ ಇರುವಂತಹದ್ದು ಮಾಯಾ. ಆದರೆ ಈ ಮೂಲ ವಿದ್ಯಾವಾದಿಗಳು ಮೂಲ ವಿದ್ಯೆಯನ್ನ ಮಾಯಾ,
ಅವ್ಯಕ್ತ ಎನ್ನುವ ಶಬ್ದದಿಂದ ಕರೆದು ಅದನ್ನು ಅನಿರ್ವಚನೀಯ ಅಂತ ಕರೀತಾರೆ. ಅನಿರ್ವಚನೀಯ ಅಂತ ಅರ್ಥವೇನು? ಸನ್ನಾಪ್ಯಸನ್ನಾಪ್ಯುಭಯಾತ್ಮಿಕಾನೋ. ಮೂಲ ವಿದ್ಯೆಯು ಸತ್ತು ಅಲ್ಲ, ಸನ್ನಾಪಿ ಅಸನ್ನಾಪಿ ಅಸತ್ತು ಅಲ್ಲ, ಉಭಯವೂ ಅಲ್ಲ. ಸತ್ತು ಅಲ್ಲ, ಅಸತ್ತು ಅಲ್ಲ, ಸದಸತ್ತು ಅಲ್ಲ. ಭಿನ್ನಾಪ್ಯಭಿನ್ನಾಪ್ಯುಭಯಾತ್ಮಿಕಾನೋ. ಭಿನ್ನವಾದದ್ದು ಅಲ್ಲ, ಅಭಿನ್ನವಾದದ್ದು ಅಲ್ಲ, ಎರಡು ಆದದ್ದು ಅಲ್ಲ. ಸಾಂಗಾಪ್ಯನಂಗಾಪ್ಯುಭಯಾತ್ಮಿಕಾನೋ. ಸಾವಯವೂ ಅಲ್ಲ, ನಿರವಯವೂ ಅಲ್ಲ, ಸಾಂಶವೂ ಅಲ್ಲ, ನಿರಂಶವೂ ಅಲ್ಲ, ಎರಡು ಅಲ್ಲದ್ದು. ಇದು ಮಹಾದ್ಭುತ, ಅದ್ಭುತವಾಗಿದೆ. ಬ್ರಹ್ಮವನ್ನು ಆಶ್ರಯ ಮಾಡಿಕೊಂಡು ಈ ಅಜ್ಞಾನವನ್ನ, ಅಧ್ಯಾಸವನ್ನ ಸೃಷ್ಟಿ ಮಾಡ್ತಾರೆ. ಅಧ್ಯಾಸಕ್ಕೆ ಉಪಾದಾನ ಕಾರಣವಾಗಿರುವಂತಹ ಮೂಲ ವಿದ್ಯೆಯು ಮಹಾದ್ಭುತ, ಮಹತೀಚ ಅದ್ಭುತಾಚ. ಇದು ಅನಿರ್ವಚನೀಯ ರೂಪವಾದದ್ದು. ಇದಕ್ಕೆ ಹೆಸರು ಅನಿರ್ವಚನೀಯ ವಿದ್ಯಾ, ಅನಿರ್ವಚನೀಯ ಮೂಲ ವಿದ್ಯಾ ಅಂತ ಹೆಸರು ಬರೆದಿದೆ. ಇದು ಗುರುಗಳ ಕಣ್ಣಿಗೆ ಬಿದ್ದು ಇದನ್ನ ಖಂಡಿತ ಶಂಕರಾಚಾರ್ಯರು ಬರೆದಿಲ್ಲ. ಶಂಕರಾಚಾರ್ಯರ ಹೆಸರಿನಲ್ಲಿ ಯಾರೋ ಒಬ್ಬರು ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಯಾರೋ ಪುಣ್ಯಾತ್ಮರು ಹೊಸದಾಗಿ ಮೂಲ ವಿದ್ಯಾವಾದವನ್ನ ಕಂಡುಹಿಡಿದು ಅದು ಪ್ರಚಾರ ಸಿಕ್ಬೇಕಲ್ಲ, ಅದಕ್ಕೇನ್ ಮಾಡಿದ್ರು, ಶಂಕರಾಚಾರ್ಯ ಕೃತ ಅನ್ಬಿಟ್ಟು. ಇದನ್ನು ಯಾರೂ ಸಂಶೋಧನೆ ಮಾಡಿಲ್ಲ, ಮಾಡುವುದಕ್ಕೆ ಸಾಧ್ಯವಿಲ್ಲ. ನೋಡಿ, ವೇದಾಂತ ದರ್ಶನದ ಮೇಲೆ ಇವತ್ತಿನವರೆಗೆ ಲಕ್ಷಾಂತರ ವಿದ್ವಾಂಸರು ಪ್ರವಚನ ಮಾಡಿದ್ದಾರೆ, ಸಂಶೋಧನೆ ಲಕ್ಷಾಂತರ. ಏಕೆಂದ್ರೆ ಸುಮಾರು 1300 ವರ್ಷವಾಯ್ತಲ್ಲ. 1000 ಎಷ್ಟಾದ್ರು, ಒಂದು ವರ್ಷಕ್ಕೆ 1000 ಜನ ಇಟ್ಕೊಳ್ಳಿ. ಇನ್ನು 1000 ವರ್ಷಕ್ಕೆ ಎಷ್ಟಾಯ್ತು ಸಂಶೋಧನೆ? ಯಾರಿಗೂ ಹೋಗ್ತೀವಿ. ಲಕ್ಷಾಂತರ ಜನ ವಿಮರ್ಶೆ ಮಾಡಿ, ಉಪನ್ಯಾಸ ಮಾಡಿ ಗ್ರಂಥ ಬರೆದಿದ್ದರು. ಯಾರೊಬ್ಬರಿಗೂ ಕೂಡ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಮಾಡಿರುವಂತಹ ಸಂಶೋಧನೆ ಅರ್ಥವಾಗಿಲ್ಲ. ಎಲ್ಲರೂ ಇವತ್ತು ಎಷ್ಟು ಜನ ಪಂಡಿತೋತ್ತಮರು ಅಂತಿದ್ದಾರೋ, ವಿದ್ವಾಂಸರು ಅಂತಿದ್ದಾರೋ, ಎಲ್ಲರೂ ಕೂಡ ವಿವೇಕ ಚೂಡಾಮಣಿಯನ್ನ ಶಂಕರಾಚಾರ್ಯ ಕೃತ ಅಂತ ಹೇಳ್ತಾರೆ. ಆದರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಒಬ್ಬರೇ ಇದು ಪ್ರಸ್ಥಾನತ್ರಯ ಭಾಷ್ಯಗಳನ್ನ ರಚಿಸಿರುವಂತ ಶಂಕರಾಚಾರ್ಯರು ಬರೆದದ್ದು ಅಲ್ಲ. ಏಕೆಂದರೆ 1, 2, 3, 4, 5, 6, 7, 8, 9 ಅಂತೇಳಿ ವಾಕ್ಯಗಳನ್ನು ಕೊಡ್ತಾರೆ. ಯಾವುದನ್ನು ಸ್ವಾಮೀಜಿಯವರು ಗಫ್ತಾಲಜಿ ಹೇಳ್ತಾ ಇಲ್ಲ, ಪ್ರತಿಯೊಂದಕ್ಕೂ ಯುಕ್ತಿಗಳನ್ನು ಕೊಟ್ಟು ಅವ್ರ ವಾಕ್ಯಗಳನ್ನು ಉದಾಹರಿಸಿ ಕಂಡು ಯಾರು ಮಾಡ್ತಾರೆ? ಯಾರು ಮಾಡಿ. ಈ ದೃಷ್ಟಿಯಿಂದ ನನಗೆ ಎಷ್ಟೇ ಗುರುಗಳಿದ್ದರೋ ನನ್ನ ಭಾಗ್ಯಕ್ಕೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳೇ ನಿಜವಾದ ಸದ್ಗುರು. ಎಷ್ಟೇ ವಿದ್ವಾಂಸರಿದ್ದರೂ ಸಂತೋಷ. ಎಲ್ಲ ವಿದ್ವಾಂಸರ ಪಾದ ಪದ್ಮಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮ. ನನಗೆ ಮಟ್ಟಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೇ ಸದ್ಗುರುಗಳು ಜೊತೆಯಲ್ಲೇ ಇದ್ದ 16 ವರ್ಷಗಳ ಕಾಲ ಅವರ ಅಂತೆವಾಸಿ ಶಿಷ್ಯನಾಗಿ ಅಖಂಡ ಸೇವೆ ಮಾಡ್ಕೊಂಡಿದ್ದಂತ ಸೌಭಾಗ್ಯ. ನನಗೆ ಎಲ್ಲ ವಿಚಾರವನ್ನು ತಿಳಿಸಿಬಿಟ್ಟು, ಮಗು ನನ್ನ ಅವತಾರ ಮುಕ್ತಾಯ 96 ಮುಕ್ತಾಯವಾಗ್ತಾ ಇದೆಯಪ್ಪ, ಇನ್ನು ಬೇಕಾದ ಪ್ರಚಾರ ಮಾಡಬೇಕು ಅಂತ ಇತ್ತು, ನಿನ್ನ ಪ್ರವೇಶ ಮಾಡ್ತೇನೆ, ನೀನ್ ಆ ಕೆಲಸವನ್ನ ಮುಂದುವರ್ಸಪ್ಪ ಅಂತ ಹೇಳಿದ್ರು. ನಾ ಯಥಾಶಕ್ತಿ ಗುರುಗಳ ಆಜ್ಞೆಯಂತೆ ಸದ್ಗುರುಗಳ ಸೇವೆಯನ್ನ ಮಾಡ್ತಾ ಸಂತೋಷವಾಗಿದ್ದೇನೆ. ಇದನ್ನು ಬರೀತಾನೆ. ಏನು ಮೂಲ ವಿದ್ಯಾ ನಿರಾಸದ ಬಗ್ಗೆ ಒಂದು ಪುಸ್ತಕನೇ ಬರೆದಿದ್ದಾರೆ. ಪೂಜ್ಯ ಸದ್ಗುರುಗಳು ಮೂಲ ವಿದ್ಯಾ ನಿರಾಸ ಒಂದು ಪುಸ್ತಕವನ್ನು ಬರೆದು ಎಲ್ಲಾ ಗ್ರಂಥಗಳಲ್ಲಿಯೂ ಬಹಳ ಮಟ್ಟಿಗೆ ಅವರು ಬರೆದಿರುವ ಎಲ್ಲಾ ಸಂಸ್ಕೃತ ಗ್ರಂಥಗಳಲ್ಲಿಯೂ ಈ ಮೂಲ ವಿದ್ಯಾವಾದವನ್ನ ತಳ್ಳಿ ಹಾಕಿದ್ದಾರೆ. ಮುಂದೆ ಬರೋದು ಬೇಕಾದ ಬರೆದು ವಾರ್ತಿಕಕಾರರು ಕೂಡ ಅಜ್ಞಾನ ಮಿಥ್ಯಾ ಸಂಶೇತಿ ವ್ಯತಿರೇಕೇಣ ನಾಪರಂ. ಅಜ್ಞಾನ, ಮಿಥ್ಯಾಜ್ಞಾನ, ಸಂಶಯಜ್ಞಾನ, ಇದಕ್ಕೆ ಹೆಸರು ಅಜ್ಞಾನ.
ಇದಕ್ಕಿಂತ ಭಿನ್ನವಾಗಿ ಮಾನಸ್ಯ ಅರಿವಿಗೆ ಜ್ಞಾನಕ್ಕೆ ಪ್ರತ್ಯರ್ಥಿ ವಿರುದ್ಧವಾಗಿರುವ ಜ್ಞಾನ ಮೇಯ ವಿಷಯ ಆತ್ಮನ ವಿಷಯದಲ್ಲಿ ಇಲ್ಲ ಎಂದು ಹೇಳಿದ್ದಾರೆ. ತದೇವಂ ಈ ವಾಕ್ಯಕ್ಕೆ ಅರ್ಥ ಹೇಳಲೇ ಇಲ್ಲ, ನಾನು ಹೇಳಬೇಕಾಗಿತ್ತು, ಟೈಮ್ ಆಗಿದೆ. ಒಟ್ಟಿನಲ್ಲಿ ಭ್ರಾಂತಿಯೇ ಅಧ್ಯಾಸ ರೂಪವಾಗಿದ್ದುಕೊಂಡು ವಿದ್ಯಾ ವಿರೋಧಿಯಾಗಿದ್ದು ಭ್ರಾಂತಿಯಿಂದಲೇ ಎಲ್ಲ ಅನಾತ್ಮ ವಸ್ತುಗಳನ್ನು ಸೃಷ್ಟಿ ಮಾಡುವಂತ ಸಾಮರ್ಥ್ಯವಿರೋಣದರಿಂದ ಇದಕ್ಕಿಂತ ಭಿನ್ನವಾಗಿ ಮೂಲಾವಿದ್ಯೆಯನ್ನ ಕಲ್ಪಿಸುವುದು ಮುಧಾ ವೇಸ್ಟ್. ಮುಧಾ ಅಂತಂದ್ರೆ ಇನ್ವೇನ್. ಮುಧಾ ಕಲ್ಪಯಿತು ಬೇಕಾಗಿಲ್ಲ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅತ್ಯಂತ ಸುಸ್ಪಷ್ಟವಾಗಿ ಅತ್ಯಂತ ಕ್ಲಿಯರ್ ಆಗಿ ಜ್ಞಾನದಿಂದ ಅಜ್ಞಾನ ನಾಶವಾಗುತ್ತೆ, ಜ್ಞಾನದಿಂದ ನಾಶ ಮಾಡಲ್ಪಡುವಂತಹ ಅಜ್ಞಾನವು ಜ್ಞಾನಾಭಾವ, ಸಂಶಯ ಜ್ಞಾನ, ಮಿಥ್ಯಾಜ್ಞಾನವೆಂಬ 3 ರೂಪದಿಂದಿದೆ. ಇಷ್ಟೇ ಹೊರತುವೆ ಇನ್ನೊಂದಿಲ್ಲ ಅಂತ ಬರ್ದಿರ್ಬೇಕಾದ್ರೆ ಯಾಕೆ ಮೂಲ ವಿದ್ಯಾವಾದಿಗಳು ಈ 3ಕ್ಕಿಂತ ವಿಲಕ್ಷಣವಾಗಿರುವ, ಈ 3ಕ್ಕೂ ಉಪಾದಾನ ಕಾರಣವಾಗಿರುವ ಅಚೇತನವಾಗಿರುವಂತಹ ಮೂಲ ವಿದ್ಯೆಯನ್ನ ಕಲ್ಪಿಸುವಂತಹದ್ದು ಮುಧಾ ವ್ಯರ್ಥಂ, ಬೇಕಾಗಿಲ್ಲ ಅಂತ ಮುಂದಿನ ವಾರ ಹೇಳ್ತೀನಿ. ಅತಃ ನ ಕೇವಲಂ ಅಶಾಂಕರಮಿದಂ ಮೂಲ ವಿದ್ಯಾ ಮತಂ ಕಿಂತು ಸರ್ವಥ ಯುಕ್ತಿ ಅಪೇತಮಪಿ ಇತಿ ಸಿದ್ಧಂ. ಆದ್ದರಿಂದ ಈ ಮೂಲ ವಿದ್ಯಾವಾದವು ಶಾಂಕರ ಸಿದ್ಧಾಂತವಲ್ಲ ಅಂತ ಅಷ್ಟೇ ಅಲ್ಲ, ಮತ್ತೇನೆಂದರೆ ಸರ್ವಥಾ ಸಂಪೂರ್ಣವಾಗಿ ಯುಕ್ತಿ ಅಪೇತಮಪಿ, ಯುಕ್ತಿಯಿಂದ ಹೊರಚಾಗಿಯೂ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಏನ್ ಆಶ್ಚರ್ಯ ನೋಡಿ. ಇಡೀ ತಮ್ಮ ಜೀವಮಾನವನ್ನ ಆಸುಪ್ತೆ ರಾಮೃತೆ ಕಾಲಂ ನ ಯೇ ವೇದಾಂತ ಚಿಂತನೆಯ ಎನ್ನುವಂತೆ ವೇದಾಂತ ಚಿಂತನೆಯನ್ನೇ ಕಳೆದಂಥ ಮಹಾತ್ಮರು ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಜಯ ಜಯ ಸದ್ಗುರು ಶ್ರೀಪರಹಂಸ. ಸದ್ಗುರುವು ಅವ್ಯಾಜ ಕರುಣಾಮೂರ್ತಿ. ಆತ ತನ್ನ ಬಳಿಗೆ ಬಂದು ವಿನಮ್ರನಾದ ಸತ್ಯಾನ್ವೇಷಕನಿಗೆ ಸಂಪೂರ್ಣವಾಗಿ ತತ್ವ ಬೋಧಿಸಿ ಗುರು ಶಿಷ್ಯ ಎಂಬ ಭೇದವೂ ವ್ಯವಹಾರ ದೃಷ್ಟಿ ಎಂದು ಎಚ್ಚರಿಸಿ ತತ್ವದಲ್ಲಿ ನೆಲೆ ನಿಲ್ಲಿಸುವ ಮಹಾತ್ಮ. ಇದನ್ನೇ ಪ್ರಶ್ನೋಪನಿಷತ್ತಿನ ಕೊನೆಯಲ್ಲಿ ತ್ವಂ ಹಿ ನಃ ಪಿತಾ ಯಃ ಅಸ್ಮಾಕಂ ಅವಿದ್ಯಾಯಾಃ ಪರಂ ಪಾರಂ ತಾರಯಸಿ ನಮಃ ಪರಮ ಋಷಿಭ್ಯಃ ಎಂದು ಉಚ್ಚರಿಸಿದೆ. ನೀನೇ ನಮಗೆ ಅವಿದ್ಯಾ ಮಹಾಸಾಗರವನ್ನು ಪ್ರೀತಿಯಿಂದ ದಾಟಿಸಿರುವ ನಿಜವಾದ ತಂದೆ. ಜನ್ಮ ಜನ್ಮಾಂತರಗಳಿಂದ ನನ್ನಿಂದ ಕಲ್ಪಿತವಾಗಿದ್ದ ಅವಿದ್ಯಾ ಕಲ್ಪಿತ ಮೋಹ ಮಾಯಗಳಿಂದ ಬಿಡಿಸಿರುವೆ ಎಂದು ಶಿಷ್ಯನಿಂದ ಪ್ರಾರ್ಥಿಸಲ್ಪಟ್ಟಿದೆ. ತತ್ವ ಬೇರೆಯಲ್ಲ, ದೇವ ಬೇರೆಯಲ್ಲ, ಸದ್ಗುರು ಬೇರೆಯಲ್ಲ. ಈ ಹಾಡಿನಲ್ಲಿ ಶ್ರೀಗಳನ್ನು ಗುಣಗಾನ ಮಾಡಲಾಗಿದೆ. ಹೊಳೆ ನರಸೀಪುರ ಪವಿತ್ರವಾದ ನರಸಿಂಹ ಕ್ಷೇತ್ರ ಹೇಮಾವತಿ ನದಿ ದಡದಲ್ಲಿದೆ. ಶ್ರೀಗಳು ಭೂಲೋಕದಲ್ಲಿ ಅವತರಿಸಿ ಕರ್ನಾಟಕ ಶಂಕರ ಎಂದು ಪ್ರಖ್ಯಾತರಾಗಿ ಭಾರತಕ್ಕಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಕಲಶಪ್ರಾಯರಾಗಿದ್ದಾರೆ. ಶ್ರೀಗಳು ದಿಗ್ವಿಜಯ ರಾಮದೇವರ, ಆಂಜನೇಯನ ಹಾಗೂ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರ ಪರಮ ಭಕ್ತರು, ಸಂತರು, ಜ್ಞಾನಿಗಳು, ಬ್ರಹ್ಮವಿದ್ಯಾಚಾರ್ಯರು, ಆದರ್ಶ ಯತಿವರೆಣ್ಯರೂ ಆಗಿದ್ದಾರೆ. ಅವರ ಪ್ರತಿಯೊಂದು ಕೃತಿಯೂ ಪ್ರಪಂಚಕ್ಕೆ ಒಂದು ಆದರ್ಶ. ನಮ್ಮೆಲ್ಲರ ನಮನ ಅವರ ಪಾದ ಕಮಲಗಳಲ್ಲಿ ಸದಾ ಸಲ್ಲಿಸುವ ಸೌಭಾಗ್ಯ ದೊರಕಲಿ. ಜಯ ಜಯ ಸದ್ಗುರು ಶ್ರೀಪರಹಂಸ. ಜಯ ಜಯ ಸದ್ಗುರು ಸಚ್ಚಿದಾನಂದೇಂದ್ರ. जय जय सद्गुरु श्री परहंस
सच्चिदानन्देन्द्र शङ्कर रूप जय जय सद्गुरु श्री परहंस सच्चिदानन्देन्द्र शङ्कर रूप जय जय सद्गुरु श्री परहंस सच्चिदानन्देन्द्र शङ्कर रूप जय जय सद्गुरु श्री परहंस सच्चिदानन्देन्द्र शङ्कर रूप जय जय सद्गुरु जय जय सद्गुरु शुद्ध बुद्ध मुक्त स्वभाव शुद्ध बुद्ध मुक्त स्वभाव नित्य निरंजन निरुपम काय नित्य निरंजन निरुपम काय जय जय सद्गुरु जय जय सद्गुरु परम पवित्र पुण्य चरित्र परम पवित्र पुण्य चरित्र रघुपति मित्र सच्चिन्मात्र रघुपति मित्र सच्चिन्मात्र जय जय सद्गुरु जय जय सद्गुरु पतित पावन कोमल चरण पतित पावन कोमल चरण नत जन बांधव करुणा भरणा नत जन बांधव करुणा भरणा जय जय सद्गुरु जय जय सद्गुरु भक्तिवर्धन क्षेत्र निवास भक्तिवर्धन क्षेत्र निवास नरसिंह किंकर हृदय विलास नरसिंह किंकर हृदय विलास जय जय सद्गुरु जय जय सद्गुरु जय देव सद्रूप जय देव चिद्रूप जय नित्य निरुपमानंद रूप जय देव सद्रूप जय देव चिद्रूप जय नित्य निरुपमानंद रूप जय देव सद्रूप जय देव चिद्रूप जय नित्य निरुपमानंद रूप जय देव सद्रूप जय देव चिद्रूप जय नित्य निरुपमानंद रूप जय जगद्गुरुवर्य जय ब्रह्म चैतन्य जय महाभागवत सच्चिदानंद जय जगद्गुरुवर्य जय ब्रह्म चैतन्य जय महाभागवत सच्चिदानंद
जय जगद्गुरुवर्य जय ब्रह्म चैतन्य जय महाभागवत सच्चिदानन्द जय जगद्गुरुवर्य जय ब्रह्म चैतन्य जय महाभागवत सच्चिदानन्द जय महाभागवत सच्चिदानन्द